ನಮಸ್ತೆ ವೀಕ್ಷಕರೇ, ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಸಕ್ಕರೆ ಹಾಕ್ತಾ ಇಲ್ಲ, ಒಲೆನೂ ಹಚ್ತಾ ಇಲ್ಲ, ಆದರೂ ಒಂದು ಸ್ವೀಟ್ ಮಾಡ್ತಾಯಿದ್ದೀನಿ. ಏನು ಸ್ವೀಟ್ ಅಂತೀರಾ? ಕೊಕೊನಟ್ ಲಡ್ಡು ಮಾಡ್ತಾಯಿದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿದಕ್ಕೆ ಡೆಸಿಕೇಟೆಡ್ ಕೊಕೊನಟ್ ತೊಗೊಂಡಿದ್ದೀನಿ, ಅಂದರೆ ಕೊಬ್ಬರಿನ ಒಣಗಿದ ಕೊಬ್ಬರಿನ ಚೆನ್ನಾಗಿ ಪುಡಿ ಮಾಡಿರೋದು, ಮತ್ತು ಮಿಲ್ಕ್ ಮೇಡ್ ಮತ್ತು ಮಿಲ್ಕ್ ಪೌಡ್ರ್, ಇಷ್ಟೇ ಮೂರೇ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡಿದ್ದೀನಿ. ಡೆಸಿಕೇಟೆಡ್ ಕೊಕೊನಟ್ ಪೌಡ್ರ್ ಸಿಗುತ್ತಲ್ವ ಅಂಗಡಿಯಲ್ಲಿ, ಅದು 1/4 ಕಪ್ನಷ್ಟು ತೊಗೊಂಡಿದ್ದೀನಿ. ನೋಡಿ, 1/4 ಕಪ್ನಷ್ಟು ತೊಗೊಂಡಿದ್ದೀನಿ. ಈ ಥರ ಡೆಸಿಕೇಟೆಡ್ ಕೊಕೊನಟ್ ಪೌಡ್ರು ನಿಮಗೆ ಸಿಗಲಿಲ್ಲ ಅಂತಂದರೆ ನೀವು ಒಣಗಿದ ಕೊಬ್ಬರಿನ ಮೇಲ್ಗಡೆ ಸಿಪ್ಪೆ ತೆಗೆದು ಸಣ್ಣದಾಗಿ ತುರಿದ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡ್ರೆ ಅದು ಡೆಸಿಕೇಟೆಡ್ ಕೊಕೊನಟ್ ಪೌಡ್ರ್ ಆಗುತ್ತೆ. ಆಗ ಮನೆಯಲ್ಲೇ ಮಾಡ್ಕೋಬೋದು. ಮಿಲ್ಕ್ ಮೇಡ್ ಇದಕ್ಕೆ ನನಗೆ 1.5 ಸ್ಪೂನಷ್ಟು ನಾನು ತೊಗೋತಾ ಇದ್ದೀನಿ. ಟೀಸ್ಪೂನ್ 1.5 ಟೀ ಸ್ಪೂನಷ್ಟು ತೊಗೋತಾ ಇದ್ದೀನಿ. ಆದರೆ ನಾನು ಇವಾಗ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. 2 ಸ್ಪೂನು ಹಾಲಿನ ಪುಡಿ ತೊಗೊಳ್ತಾ ಇದ್ದೀನಿ, ಮಿಲ್ಕ್ ಪೌಡ್ರು. ಈಗ ಹಾಲಿನ ಪೌಡ್ರು ನಾವು ಊಟ ಮಾಡ್ತೀವಲ್ವ, ಆ ಸ್ಪೂನಲ್ಲೇ 2 ಸ್ಪೂನಷ್ಟು ಹಾಲಿನ ಪೌಡ್ರನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಮಾಡ್ತಾಯಿರೋ ಈ ಕೊಕೊನಟ್ ಲಡ್ಡು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹೊಸ ಸಬ್ಸ್ಕ್ರೈಬರ್ಸ್ಗೂ ಈಗ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಮತ್ತು ಮಾಡ್ಕೊಳ್ದೆ ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಆಗಿ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡಿಕೊಂಡಾಗ ಅದು ನಮಗೆ ಉಂಡೆಗೆ ಬರುತ್ತೆ ಅಲ್ವಾ, ಉಂಡೆ ಬರೋ ಹದ ಇದ್ದರೆ ಕರೆಕ್ಟಾಗಿರುತ್ತೆ. ಉಂಡೆಗೆ ಬಂದಿಲ್ಲ ಅಂತಂದರೆ ಮಿಲ್ಕ್ ಮೇಡನ್ನ ಇನ್ನೊಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ರಿ. ಇನ್ನೂ ಅರ್ಧ ಸ್ಪೂನ್, ನಾನು 1 ಸ್ಪೂನ್ ಅಷ್ಟೇ ಹಾಕಿದ್ನಲ್ವ ಆವಾಗಲೇ, ಇವಾಗ ಇನ್ನೂ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ಳೋಣ. ಇದೇ ಅಳತೆಯಲ್ಲಿ ನೀವು ಇನ್ನೂ ಬೇಕಾದರೆ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೋಬೋದು. ನಾನು ಮನೇಲಿ ಮಗು ಗಲಾಟೆ ಮಾಡ್ತಾಯಿತ್ತು ಅಂತಂದ್ಬಿಟ್ಟು ಚಿಕ್ಕದಾಗಿ ಎಷ್ಟು ಬೇಕು ಒಂದು 5-6 ಉಂಡೆಗೆ ಆಗೋಷ್ಟೇ ನಾನು ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಸುಮಾರು 6ರಿಂದ 7ರಷ್ಟು ಕೊಕೊನಟ್ ಲಡ್ಡೂಸ್ ಆಗುತ್ತೆ. ನಾನು ಮಗುಗಾಗೋಷ್ಟೇ ಮಾಡಿದ್ದೀನಿ. ನಿಮ್ಗೂ ಇವಾಗ ಫೈರ್ಲೆಸ್ ಕುಕ್ಕಿಂಗ್ ಮಾಡಬೇಕು ಮಕ್ಕಳು ಅಂತಾರಲ್ವ, ಸ್ಕೂಲಲ್ಲಿ ಎಲ್ಲ ಆ ಥರ ಎಲ್ಲ ಕಾಂಪಿಟೇಷನ್ಸ್ ಇರುತ್ತಲ್ವ, ಆವಾಗೆಲ್ಲ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ತುಂಬ ಈಸಿಯಾಗೂ ಇರುತ್ತೆ. ಈ ಥರ ಟ್ರೈ ಮಾಡಿ ನೋಡಿ. ಮತ್ತು ಶುಗರ್ ಇರೋರು ಆ ಥರದವರು ಸಹ ತಿನ್ಬೋದು ಈ ಸ್ವೀಟ್ನ. ನೋಡಿ, ಹೀಗೆ ಕಲಿಸ್ಕೊಂಡಾಗ ಉಂಡೆಗೆ ಬರುತ್ತೆ. ಕರೆಕ್ಟಾಗಿ ಉಂಡೆಗೆ ಬಂದಾಗ ಈ ಥರ ಉಂಡೆ ಮಾಡಿಕೊಂಡು ಡೆಸಿಕೇಟೆಡ್ ಕೊಕೊನಟ್ ಪೌಡ್ರನ್ನ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ. ನಾವೇ ಮಾಡಬೇಕು ಅಂತಂತೇನಿಲ್ಲ, ಮಕ್ಕಳಿಗೆ ಹೇಳಿದ್ರು ಸಹ ಅವರೇ ಮಾಡ್ತಾರೆ. ನೋಡಿ, ಈ ಥರ ಅದನ್ನು ಉಂಡೆನ ಡೆಸಿಕೇಟೆಡ್ ಕೊಕೊನಟ್ ಪೌಡ್ರಲ್ಲಿ ಹೀಗೆ ಉರುಳಿಸ್ಬಿಟ್ಟು ಎತ್ತಿಟ್ಕೋಬೇಕು. ಎಷ್ಟು ಇದೆಯೋ ಅಷ್ಟನ್ನೆಲ್ಲನೂ ಉಂಡೆ ಮಾಡ್ಕೋಬೇಕು. ನಾನು ಮಾಡಿರೋದ್ರಲ್ಲಿ ಒಂದು 6ರಿಂದ 7ರಷ್ಟು ಉಂಡೆಗಳನ್ನ ಅಷ್ಟೇ ಮಾಡ್ಕೊಂಡಿದ್ದೀನಿ. ನಾನು ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾವೇ ಮಾಡಬೇಕು ಅಂತಂತೇನಿಲ್ಲ, ಮಕ್ಕಳಿಗೆ ಸ್ವೀಟ್ ತಿನ್ನಬೇಕು ಅಂತ ಆಸೆ ಆದಾಗ, ಮನೆಯಲ್ಲಿ ಸ್ವೀಟ್ ಹೊರಗಡೆಯಿಂದ ತಂದಿರೋದಿಲ್ಲ ಅಂದಾಗ, ಹೊರಗಡೆ ತಂದುಕೊಡೋದಕ್ಕಿಂತ ನಾವು ಹಿಂಗೆ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಆದರೆ ನಾವೇ ಮಾಡಬೇಕು ಅಂತ ಸಹ ಇಲ್ಲ ಇದರಲ್ಲಿ, ಅವರೇ ಸಹ ಮಾಡ್ಕೊಳ್ತಾರೆ. ಎಲ್ಲ ಕೊಡೋದೆಲ್ಲ ಕೊಟ್ಬಿಟ್ರೆ, ಹಾಕಿದ್ರೆ ಮಂಗ ಸಹ ಅಡುಗೆ ಮಾಡುತ್ತೆ ಅಂತಾರಲ್ವ, ಹಾಗೆ ನೋಡಿ ಅವ್ರಿಗೆ ಕೊಟ್ಟರೆ ಅವರೇ ಸಹ ರೆಡಿ ಮಾಡಿಕೊಡ್ತಾರೆ. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಮಾಡಿರೋ ಈ ಕೊಕೊನಟ್ ಲಡ್ಡು ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ನಿಮಗೆ ಇಷ್ಟ ಆಗಿದ್ದರೆ, ನಾನು ಮಾಡಿರೋ ಈ ಅಡುಗೆ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ತಪ್ಪದೆ ಕಾಮೆಂಟ್ ಮಾಡಿ. ಹೇಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಲಡ್ಡು. ಎಲ್ಲರೂ ಇಷ್ಟಪಟ್ಟು ತಿನ್ನೋವಂಥ ಕೊಕೊನಟ್ ಲಡ್ಡು ರೆಡಿಯಾಗಿದೆ. ನೋಡಿ, ಮಕ್ಕಳೇ ಮಾಡ್ತಾರೆ, ನಾವೇ ಮಾಡಬೇಕು ಅಂತಂದೇನಿಲ್ಲ, ಎಲ್ಲ ಕೊಟ್ಬಿಟ್ರೆ ಮಕ್ಕಳೇ ಮಾಡ್ತಾರೆ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.